ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಚಾಂಪಿಯನ್ ಆಗಿದ್ದ ಸಂಭ್ರಮಕ್ಕೆ ಸೂತಕ ಆವರಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವಿಜಯೋತ್ಸವದಲ್ಲಿ ಘಟಿಸಿರುವ ದುರಂತ ಸಂಭ್ರಮವನ್ನ ಕಸಿದಿದೆ. ಬುಧವಾರ ಸಂಜೆ ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನುಗ್ಗಿದ್ರು. ಸ್ಟೇಡಿಯಂ ಭರ್ತಿಯಾದ ಹಿನ್ನೆಲೆ ಗೇಟ್ ಬಂದ್ ಮಾಡಲಾಗಿತ್ತು. ಈ ವೇಳೆ ಅಭಿಮಾನಿಗಳ ನೂಕುನುಗ್ಗಲು ಉಂಟಾಗಿದೆ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಳಗೆ ನುಗ್ಗಲು ಯತ್ನಿಸಿದಾಗ ಗೇಟ್ ಒಂದು ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ 47 ಮಂದಿಗೆ ಗಾಯಗಳಾಗಿವೆ. ಕಬ್ಬಿಣದ ಬೃಹದಾಕಾರದ ಗೇಟ್ ಕುಸಿದ ಕೂಡಲೇ ಅದನ್ನು ಹಿಡಿದು ನಿಂತಿದ್ದವರು ಗೇಟ್ ಕೆಳಗೆ ಸಿಲುಕಿಕೊಂಡಿದ್ದಾರೆ. ಆ ಪೈಕಿ 20 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಅವರೆಲ್ಲರನ್ನ ಪೊಲೀಸರು ಆಂಬ್ಯುಲೆನ್ಸ್ ಸಹಾಯದಿಂದ ಸಮೀಪದ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ, ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಒಟ್ಟಾರೆ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಇಂಥ ಘನಘೋರ ಅನ್ಯಾಯಕ್ಕೆ ಕಾರಣ ಯಾರು? ದುರಂತಕ್ಕೆ ಏನೆಲ್ಲ ಕಾರಣಗಳು? ಮೊದಲನೆಯದಾಗಿ ಕ್ರೀಡಾಂಗಣದ ಆಸನ ಸಾಮರ್ಥ್ಯ ಮೀರಿ ಪಾಸ್ ವಿತರಣೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ ಅನ್ನೋ ನಿರ್ಬಂಧ ಸಡಿಲಿಸಿ ಎಲ್ಲರಿಗೂ ಉಚಿತ ಪ್ರವೇಶ ಅಂತ ಘೋಷಿಸಿದ್ದು. ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಜನ ಬಂದಿತ್ತು. ಈ ಮಟ್ಟಿನಲ್ಲಿ ಜನ ಸೇರಬಹುದು ಅಂತ ಅಂದಾಜಿಸಲು ಪೊಲೀಸ್ ಇಲಾಖೆ ವೈಫಲ್ಯ ಕಂಡಿದ್ದು. ಪೊಲೀಸ್ ಮತ್ತು ಕೆಎಸ್ಸಿಎ ನಡುವಿನ ಸಮನ್ವಯ ಕೊರತೆ. ಸುಮಾರು ಹೊತ್ತು ದೀರ್ಘ ಅವಧಿವರೆಗೆ ಅಭಿಮಾನಿಗಳಿಗೆ ಸ್ಟೇಡಿಯಂ ಪ್ರವೇಶಕ್ಕೆ ಅವಕಾಶ ನೀಡದೆ ಕಾಯಿಸಿ ಏಕಾಏಕಿ ನೂಕುನುಗ್ಗಲಿಗೆ ಆಸ್ಪದ ಮಾಡಿತು. ಕ್ರೀಡಾಂಗಣದಲ್ಲಿ ಸೀಮಿತ ಸಂಖ್ಯೆಯ ಪ್ರವೇಶ ದ್ವಾರಗಳನ್ನು ತೆರೆದಿತ್ತು. ಕ್ರೀಡಾಂಗಣ ಮತ್ತು ವಿಧಾನಸೌಧದ ಬಳಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜನೆ ಮಾಡಿ ಪೊಲೀಸರಿಗೆ ಎರಡೂ ಕಡೆ ಭದ್ರತೆ ಸವಾಲು ನೀಡಿದ್ದು ದುರಂತಕ್ಕೆ ಕಾರಣ. ರಾಜ್ಯ ಸರ್ಕಾರ ಮತ್ತು ಪೊಲೀಸರ ವೈಫಲ್ಯ ಕಾರಣ. ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಮಾಡಿದ್ದೂ ಅಲ್ಲದೆ ಒಂದ್ ಕಡೆ ನೂಕುನುಗ್ಗಲಲ್ಲಿ ಜನ ಸಾಯ್ತಾ ಇದ್ರೆ, ನೋವಾಗ್ತಾ ಇದ್ರೆ ಸಿಎಂ ಡಿಸಿಎಂ ಆದಿಯಾಗಿ ಜನನಾಯಕರು ಆಟಗಾರರ ಜೊತೆ ಸಂಭ್ರಮದಲ್ಲಿ ಟ್ರೋಫಿ ಎತ್ತಲು ಫೋಟೋಗೆ ಪೋಸ್ ಕೊಡುವಲ್ಲಿ ಬ್ಯುಸಿಯಾಗಿದ್ರು. ಒಟ್ಟಾರೆ ದುರಂತದ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಕಣ್ಣೀರು, ಆಕ್ರಂದನ ನಮ್ಮ ಮನಸ್ಸನ್ನ ತಲ್ಲಣಗೊಳಿಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹುಶಃ ಕ್ರಿಕೆಟ್ ಆಟಗಾರರ ಜೊತೆ ತೆಗೆಸಿಕೊಂಡ ಸೆಲ್ಫಿ ಫೋಟೋಗಳನ್ನು ನೋಡಿಕೊಂಡು ನಿನ್ನೆ ನಿಶ್ಚಿಂತೆಯಿಂದ ಮಲಗಿರಬಹುದು. ಆದರೆ ನನಗಂತೂ ನಿನ್ನೆ ರಾತ್ರಿ ಒಂದು ಕ್ಷಣವೂ ಕಣ್ಣು ಮುಚ್ಚಲು ಸಾಧ್ಯವಾಗಲಿಲ್ಲ. ಕಷ್ಟಪಟ್ಟು ಸಾಕಿ ಸಲುಹಿದ ಮಕ್ಕಳು, ಬಾಳಿ ಬದುಕಬೇಕಾದ ಮಕ್ಕಳನ್ನ ಕಳೆದುಕೊಂಡ ಪೋಷಕರ, ಕುಟುಂಬಸ್ಥರ ಕಣ್ಣೀರು, ನೋವು, ಶೋಕವೇ ಇಡೀ ರಾತ್ರಿ ಕಣ್ಣು ಮುಂದೆ ಬರ್ತಿತ್ತು. ನಿನ್ನೆ ಸತ್ತಿದ್ದು 11 ಜನ ಮಾತ್ರವಲ್ಲ, ಮಾನವೀಯತೆ ಇಲ್ಲದ ಹೃದಯಹೀನ ಐಎನ್ಸಿ ಕರ್ನಾಟಕ ಪಕ್ಷವು ಕನ್ನಡಿಗರ ಪಾಲಿಗೆ ನಿನ್ನೆಯೇ ಸತ್ ಹೋಯಿತು ಅಂತ ಕಿಡಿಕಾರಿದ್ದಾರೆ. ಯಾರು ಹೊಣೆ? ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜಿಸೋಕೆ ಆಗದೇ ಇದ್ರೆ ಯಾಕೆ ಬೇಕಿತ್ತು ಇಂಥದ್ದೊಂದು ಸೆಲೆಬ್ರೇಷನ್? ಗಂಟೆಗೊಮ್ಮೆ ಮನಬಂದಂತೆ ಕಾರ್ಯಕ್ರಮ ಬದಲಾವಣೆ. ರೋಡ್ ಶೋ ಇದೆ ಇಲ್ಲ ಅನ್ನೋದೇ ಮಧ್ಯಾಹ್ನದವರೆಗೆ ಗ್ಯಾರಂಟಿ ಇರಲಿಲ್ಲ. ಎಲ್ಲ ಸ್ಟೇಡಿಯಂ ಹತ್ರ ಹೋದ್ರೆ ವ್ಯವಸ್ಥೆ ಹೇಗೆ ಮಾಡೋದು ಎಂಬ ಆಲೋಚನೆಯೂ ಇಲ್ಲ. ದುಡ್ಡು ಕೊಟ್ಟು ಬರೋ ಸಾಮಾನ್ಯ ಮ್ಯಾಚ್ಗೆ ಜನಸಾಗರ ಇರುತ್ತೆ. ಇನ್ನು ಉಚಿತವಾಗಿ ಬಂದು ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ ನೋಡಿ ಅಂದ್ರೆ ಜನ ಬರದೇ ಇರ್ತಾರ. ಅದಕ್ಕೊಂದು ಪಾಸ್ ಇದೆಯಾ ಇಲ್ವಾ ಅಂತಾನೂ ಸರಿಯಾಗಿ ಹೇಳಲಿಲ್ಲ. ಆ ಪಾಸ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಒಂದು ಇವೆಂಟ್ ಪ್ಲಾನ್ ಇಲ್ಲ, ಮುಂಜಾಗರೂಕತೆ ಇಲ್ಲ. ಪ್ಲಾನ್ ಬಿ ಬಿಟ್ಟಾಕಿ ಪ್ಲಾನ್ ಏನೇ ಸರಿಯಾಗಿ ಮಾಡಿಲ್ಲ. ಈಗ 10 ಸಾವು ನೋವು. ಯಾರು ಹೊಣೆ? ಕಪ್ ಗೆದ್ದವರು ಒಳಗೆ ಸಂಭ್ರಮಿಸ್ತಾ ಇದ್ರೆ ಅಭಿಮಾನ ತೋರ್ಸೋಕೆ ಬಂದವರ ಕುಟುಂಬ ರೋಧಿಸ್ತಿದೆ. ಇದಕ್ಕೆಲ್ಲ ಯಾರು ಹೊಣೆ? ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ತರಾತುರಿಯಲ್ಲಿ ಮಾಡೋ ಅವಶ್ಯಕತೆ ಏನಿತ್ತು? ಯಾರಿಗಿಷ್ಟು ಅರ್ಜೆಂಟ್ ಇತ್ತು? ಯಾರಿಗೆ ಇವೆಲ್ಲ ಪ್ರಶ್ನೆಗಳನ್ನು ಕೇಳೋದು? ಇದಕ್ಕೆಲ್ಲ ಕಾರಣವಾಗಿದ್ದು ಯಾರಾದರೂ ಆಗಿರಲಿ, ಅವರಿಗೆ ನಮ್ಮದೊಂದು ಧಿಕ್ಕಾರವಿರಲಿ ಅಂತ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಆಕ್ರೋಶ ವ್ಯಕ್ತಪಡಿಸಿ ದುರಂತಕ್ಕೆ, ಹೊಣೆಗೇಡಿತನಕ್ಕೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. ಇನ್ನು ಪತ್ರಕರ್ತ ವಾಗ್ಮೀರಾ ಚಿಂತನ್ ತಮ್ಮ ಫೇಸ್ಬುಕ್ ಪೇಜಲ್ಲಿ ಬೆಂಗಳೂರು ಕಾಲ್ತುಳಿತಕ್ಕೆ ಸರ್ಕಾರ ಹೇಗೆ ಹೊಣೆ? ಮೌನಿ ಅಮಾವಾಸ್ಯೆ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಲಕ್ಷಾಂತರ ಜನರು ಪ್ರಯಾಗ್ರಾಜ್ಗೆ ಬಂದಿದ್ರು.
ಮುಂಜಾನೆ 3 ಗಂಟೆಯ ಸುಮಾರಿಗೆ ಪವಿತ್ರ ಸ್ನಾನ ಮಾಡಲು ಯಾತ್ರಾರ್ಥಿಗಳು ಒಮ್ಮೆಲೆ ನುಗ್ಗಿದ್ರಿಂದ ಕಾಲ್ತುಳಿತ ಸಂಭವಿಸಿ ಸುಮಾರು 40ಕ್ಕೂ ಹೆಚ್ಚು ಜನರು ಮೃತಪಟ್ಟರು. ಅಷ್ಟು ದೊಡ್ಡ ಕುಂಭಮೇಳವನ್ನ ಅಲ್ಲಿನ ಸರ್ಕಾರ ಅಚ್ಚುಕಟ್ಟಾಗಿ ಆಯೋಜಿಸಿದ್ರೂ ಈ ಕಾಲ್ತುಳಿತಕ್ಕೆ ಅಲ್ಲಿನ ಸರ್ಕಾರವೇ ಹೊಣೆ ಅಂತ ನಾವು ಬರೆದ್ವಿ. ಈಗ ಬೆಂಗಳೂರಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ 10ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. 18 ವರ್ಷಗಳ ನಂತರ ಆರ್ಸಿಬಿ ಕಪ್ ಗೆದ್ದಿರೋದು ಅಭಿಮಾನಿಗಳ ಪಾಲಿಗಂತೂ ಹಬ್ಬದ ಸಂಭ್ರಮ. ನಿನ್ನೆ ರಾತ್ರಿಯಂತೂ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ಹಲವೆಡೆ ಪಟಾಕಿಗಳ ಸದ್ದು ಮುಗಿಲು ಮುಟ್ಟಿತ್ತು. ಈ ಐಪಿಎಲ್ ಟೂರ್ನಿಯ ಇತಿಹಾಸದ ಪುಟ ತೆರೆದು ನೋಡಿ. ಆರ್ಸಿಬಿ ಅಭಿಮಾನಿಗಳಂತಹ ಹುಚ್ಚು ಅಭಿಮಾನಿಗಳು ಯಾವ ತಂಡಕ್ಕೂ ಸಿಗಲಿಲ್ಲ. 17 ಟೂರ್ನಿಯ ಸೋಲಿನ ನಂತರವೂ ಕಪ್ ನಮ್ದೆ ಅಂತ ಹೆಮ್ಮೆಯಿಂದ ಬೀಗ್ತಿದ್ದ ಆರ್ಸಿಬಿ ಅಭಿಮಾನಿ. ಹೀಗಿರುವಾಗ ಕಪ್ ಗೆದ್ದೇ ಬಿಟ್ರೆ ಆತನನ್ನ ಹಿಡಿಯಲು ಅಥವಾ ನಿಯಂತ್ರಿಸಲು ಸಾಧ್ಯವೇ? ಈ ಸೂಕ್ಷ್ಮತೆ ಸರ್ಕಾರಕ್ಕೆ ಬೇಕಿತ್ತು. ಅಪಾಯದ ಮುನ್ನೆಚ್ಚರಿಕೆ ಅರಿಯದಷ್ಟು ದೌರ್ಬಲ್ಯ, ಖುದ್ದು ತಮಗೇ ಅಂಟಿಕೊಂಡ ಸೆಲ್ಫಿ ಗೀಳು ತುರ್ತಾಗಿ ಸಂಭ್ರಮಾಚರಣೆಗೆ ಮುಂದಾಗಿತ್ತು. ಈ ಗೆಲುವು ಒಂಥರ ನಶೆ. ಅಮಲು ಇಳಿಯಲು ಕನಿಷ್ಠ 3-4 ದಿನವಾದರೂ ಬೇಕು. ಸೂಕ್ತವಾದ ಸಿದ್ಧತೆ ಮಾಡಿಕೊಂಡು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬಹುದಿತ್ತು. ಆದರೆ ಅಭಿಮಾನಿಗಳಿಗಿಂತ ಇವರಿಗೆ ಅರ್ಜೆಂಟ್ ಇದ್ದಂತಿತ್ತು. ಸೆಲ್ಫಿ ಹುಚ್ಚು ನೆತ್ತಿಗೇರಿತ್ತು. ಈಗ ಪರಿಣಾಮ ಕಣ್ಮುಂದಿದೆ. ಆಟ ಮುಗಿದಿದೆ. ಆಟಗಾರರು ಸಂಭ್ರಮ ಮುಗಿಸಿ ನೈಟ್ ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸಿ ಸೇಫಾಗಿ ಮನೆ ಸೇರಿರ್ತಾರೆ. ಆದರೆ ಇಲ್ಲಿ 10 ಹೆಣ ಬಿದ್ದಿವೆ. 10 ಮನೆಯಲ್ಲಿ ಕಣ್ಣೀರು ಹರಿತಾ ಇದೆ. ಯಾರ ಗಂಡನೋ, ಯಾರ ಮಗಳೋ, ಯಾರ ತಂದೆಯೋ, ಮತಿಗೆಟ್ಟ ಸರ್ಕಾರವೇ ಈ ದುರಂತಕ್ಕೆ ನೇರ ಹೊಣೆ. ಈ ಕುರಿತು ಸರ್ಕಾರವನ್ನ ಟೀಕಿಸಿ ಬರೆದಿದ್ದ ಹಿಂದಿನ ಪೋಸ್ಟನ್ನ ನೋಡಿ ಕಾಂಗ್ರೆಸ್ ಮಿತ್ರ ಕಾಲ್ ಮಾಡಿ, ನೀವೇನು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿ ಬರೆದಿದ್ದೀರಿ ಅಂತ ಅಸಮಾಧಾನ ಕಾರ್ಕೊಂಡಿದ್ದಾರೆ. ಅಯ್ಯೋ ಅಣ್ಣಪ್ಪಣ್ಣ, ನಾನು ಕಾಂಗ್ರೆಸ್ ಕಾರ್ಯಕರ್ತನಲ್ಲ, ಪತ್ರಕರ್ತ. ಸೈದ್ಧಾಂತಿಕವಾಗಿ ಕೋಮುವಾದದ ವಿರೋಧಿ. ನನ್ನ ಜಾತ್ಯತೀತ ತತ್ವ ಕಾಂಗ್ರೆಸ್ ಪರ ಅನಿಸಿದ್ರೆ ಲಾಭ ಮಾಡಿಕೊಳ್ಳಿ, ನನ್ನ ತಕರಾರಿಲ್ಲ. ಅದು ಬಿಟ್ಟು ಈ ಸರ್ಕಾರದ ಆತುರಕ್ಕೆ ಹೆಣ ಬಿದ್ದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಬಾರದು ಅಂತ ತಾಕೀತು ಮಾಡಿದ್ರೆ ಪರಿಣಾಮ ಇನ್ನಷ್ಟು ಕೆಡುತ್ತೆ ಅಂತ ಹೇಳಿದ್ದಾರೆ. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ 40 ಜನ ಬಲಿಯಾದಾಗ ಉತ್ತರ ಪ್ರದೇಶ ಸರ್ಕಾರವನ್ನ ಟೀಕಿಸಿ ಬರೆದಿದ್ದು ಸರಿ ಅಂತ ಲೈಕ್ ಕೊಟ್ಟ ಕೈಪಡಿಯ ಕೆಲವರು ಬೆಂಗಳೂರಿನ ಕಾಲ್ತುಳಿತಕ್ಕೆ ಸರ್ಕಾರ ಹೇಗೆ ಹೊಣೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಂಧ ಭಕ್ತರಿಗೆ ಯಾವ ಪಕ್ಷ, ಯಾವ ಧರ್ಮ, ಯಾವ ಜಾತಿ? ಈ ರೀತಿಯಾಗಿ ಚಿಂತನವರು ದುರಂತವನ್ನ ಖಂಡಿಸಿದ್ದಾರೆ. ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ಸೂಕ್ಷ್ಮತೆ ಇಲ್ಲದ ಈ ಸರ್ಕಾರಕ್ಕೆ ಅಭಿಮಾನಿಗಿಂತ ಹೆಚ್ಚಾಗಿ ತಮಗೆ ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚು ನೆತ್ತಿಗೇರಿತ್ತು. ಅದಕ್ಕೆ ವಿಧಾನಸೌಧ ಅಖಾಡ ಮಾಡಿಕೊಂಡ್ರು. ಈಗ ಈ ಪಾಪು ಸೇರಿದಂತೆ 10ಕ್ಕೂ ಹೆಚ್ಚು ಹೆಣಗಳು ಬಿದ್ದಿವೆ. ನಾನು ಕ್ರಿಕೆಟ್ ಅಭಿಮಾನಿ, ಆದರೆ ಹುಚ್ಚ ಅಭಿಮಾನಿಯಲ್ಲ. ಅಭಿಮಾನ ಇರಬೇಕು, ಆದರೆ ಸಾಯುವಷ್ಟು ಇರಬಾರದು ಅಂತ ಚಿಂತನ್ ಹೇಳಿದ್ದಾರೆ. ಇನ್ನು ಸುರಸುಂದರ ಅವಿನಾಶ್ ಅನ್ನೋರು ಮಂತ್ರಿಗಳ ಮಕ್ಕಳು, ಮೊಮ್ಮಕ್ಕಳು ವೇದಿಕೆಯ ಮೇಲೆ ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತಗೋತಿದ್ದಾರೆ. ಬಡ ಮಕ್ಕಳು ಮಾತ್ರ ಬೀದಿಯಲ್ಲಿ ಹೆಣವಾಗಿ ಬಿದ್ದಿದ್ದಾರೆ. ಶಭಾಷ್. ಇಲ್ಲಿ ಸತ್ತವರ ಮೇಲಿನ ಕನಿಕರಕ್ಕಿಂತ ಈ ಸಾವುಗಳನ್ನ ನಮ್ಮ ವಿರೋಧಿ ಹಣೆಗೆ ಹೇಗೆ ಕಟ್ಟಬೇಕು ಅನ್ನೋ ತುಡಿತಾನೇ ಜಾಸ್ತಿ ಕಾಣ್ತಿದೆ. ಕಪ್ ಗೆದ್ದಾಗಿಂದ ಬಿಲದಲ್ಲಿದ್ದ ಇಲಿಗಳು ಇದಕ್ಕೆ ಆರ್ಸಿಬಿ ಕಪ್ ಗೆದ್ದಿದ್ದೇ ನೇರ ಕಾರಣ ಅಂತ ಒಂದ್ ಕಡೆ ಹೇಳ್ತಿವೆ. ನಿರೀಕ್ಷೆಗೂ ಮೀರಿ ಜನ ಬಂದಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಸಿದ್ದು ಮತ್ತು ಡಿಕೆ ಇನ್ನೊಂದು ಕಡೆ ಹೇಳ್ತಿದ್ದಾರೆ. ಇದರ ಮಧ್ಯೆ ಕುಂಭಮೇಳದ ಸಾವಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಬಿಜೆಪಿ ಬೇರೆ ಹೇಳ್ತಿದೆ. ಪುಣ್ಯಕ್ಕೆ ಇನ್ನೂ ಯಾರು ವಿರಾಟ್ ಕೊಹ್ಲಿಯೇ ಇದಕ್ಕೆ ನೇರ ಹೊಣೆ ಅನ್ನಲಿಲ್ಲ. ಹಾಗಂದ್ರೂ ಆಶ್ಚರ್ಯ ಇಲ್ಲ ಬಿಡಿ. ಯಾಕಂದ್ರೆ 18 ವರ್ಷದಿಂದ ತನ್ನು ಮನ ಧನ ಎಲ್ಲವನ್ನೂ ನೀಡಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಕಪ್ಪು ತೋರಿಸಲು ಬಂದನಲ್ಲ, ಅದೇ ಅವನ್ ತಪ್ಪು. ಅಷ್ಟಕ್ಕೂ ಸಿದ್ದರಾಮಯ್ಯನ ಮೊಮ್ಮಗನಿಗೂ, ಜಮೀರ್ ಅಹ್ಮದ್ ಮಗನಿಗೂ ಮತ್ತು ಡಿಕೆ ಕುಟುಂಬಸ್ಥರಿಗೂ ವೇದಿಕೆ ಮೇಲೆ ಏನ್ ಕೆಲಸ? ಕಾರ್ಯಕ್ರಮ ಆಯೋಜನೆ ಮಾಡೋ ತಾಕತ್ತಿಲ್ಲ ಅಂದ ಮೇಲೆ ಅದರ ಕ್ರೆಡಿಟ್ಸ್ ತಗೊಳ್ಳೋ ಕೆಲಸ ಯಾಕೆ ಮಾಡಬೇಕಿತ್ತು? ಇಷ್ಟಕ್ಕೂ ನನಗೆ ಇವರೆಲ್ಲರಿಗಿಂತ ಕೋಪ ಇರೋದು ಅಲ್ಲಿ ನೆರೆದಿದ್ದ, ಅಲ್ಲಿ ಪ್ರಾಣ ಬಿಟ್ಟ ಜೀವಗಳ ಮೇಲೆ. ಇನ್ನು ಯಾವ ಕಾಲದಲ್ಲಿದ್ದೀವಿ ನಾವು? ಸರ್ಕಾರ ನಮ್ಮ ಜೀವನವನ್ನ ಕಾಯುತ್ತೆ ಅಂತ ಇನ್ನೂ ನಂಬ್ತಿದ್ದೀವ?
ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ರೆ ನಾವು ಚೆನ್ನಾಗಿದ್ರೆ ಮಾತ್ರ ಎಲ್ಲ, ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ.